ಆಗಲಿ. ಹಲ್ಲೆಲೂಯ, ಹಲ್ಲೆಲೂಯ. ದೇವರು ನನ್ನ ಜೀವಿತದಲ್ಲಿ ಮಾಡಿರ್ತಕ್ಕಂಥ ದೊಡ್ಡ ಸಾಕ್ಷಿಗಾಗಿ ನಾನು ಮೊಟ್ಟ ಮೊದಲದಾಗಿ ತಂದೆಯಾದ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ನನ್ನ ಸಾಕ್ಷಿ ಅದಕ್ಕಿಂತ ಮುಂಚಿತವಾಗಿ ನಾನು ಸರಿಗೆ ಮಾತಾಡ್ತೀನಿ. ಸರಿಗೆ ಏನು ಭೇಟಿ ಇರಲಿಲ್ಲ. ನಾನು ಇದ್ರಾಗ ಇನ್ಸ್ಟಾದ ನೋಡ್ಕೇಸಿ ಸರಿಗೆ ಕಾಂಟ್ಯಾಕ್ಟ್ ನಂಬರ್ ತೊಗೊಂಡು ಸರಿಗೆ ಭೇಟಿ ಮಾಡಿದ್ದೀನಿ. ಆಯ್ತು, ಸರ್ ನಂಗೊಂದು ಬಂದ ತಕ್ಷಣ ಮಾತಾಡಿದ್ರು, ನೀವು ನನಗೆ ಅಂದ್ರೆ ಪ್ರಾರ್ಥನೆ ಮಾಡಿಸ್ಕೊಂಡ್ರಿ ಅಂತ ಕೇಳಿದ್ರು. ನಾನು ಇಲ್ಲ ಸರ್ ಅದಂತ. ಸರ್ ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ನಾನು ಅನಾರೋಗ್ಯದಲ್ಲಿದ್ದಾಗ ಅನೇಕ ಸೇವಕರು ಪ್ರಾರ್ಥನೆ ಮಾಡಿದ್ರು ಸರ್. ಆದರೆ ನೀವು ಒಬ್ಬರು ಅನೇಕ ರೋಗಿಗಳಿಗೋಸ್ಕರ ಪ್ರಾರ್ಥನೆ ಮಾಡಿದ್ರಿ. ಆ ಸಮಯದಲ್ಲಿ ನಾ ರೋಗಿಯಾಗಿದ್ದೆ, ನನಗೋಸ್ಕರ ಪ್ರಾರ್ಥನೆ ಮಾಡಿದ್ರಿ. ದೇವರನ್ನು ಮುಟ್ಟ್ಯಾರ, ಸ್ವಸ್ಥತೆ ಪಡಿಸ್ಯಾರ. ನಾನು ಸಾಕ್ಷಿನ ಹೇಳಕ್ಕೆ ಇಷ್ಟಪಡ್ತೇನೆ. 2025ನೇ ಸಾಲಿನಲ್ಲಿ ಜನವರಿ ತಿಂಗಳಿಂದ ನನಗೆ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು. ಏನಪ್ಪ ಅಂತಂದ್ರೆ ಇಲ್ಲಿ ಎದಾಗ ಉರಿತಿತ್ತು, ಉಲ್ಟಿ ಆಗ್ತಿತ್ತು. ನಾನು ಏನು ಮಾಡಿದೆ, ಏನಾದರೂ ಎಸಿಡಿಟಿ ಪ್ರಾಬ್ಲಮ್ ಇರ್ಬೋದಪ್ಪ ಅಂತ ಹೇಳಿ ಡಾಕ್ಟರ್ ಬಂದು ತೋರಿಸ್ಕೊಂಡ. ಟ್ಯಾಬ್ಲೆಟ್ಸ್ ನಿಂತಿದ್ದ, ಕಡಿಮೆ ಆಗ್ತಿಲ್ಲ. ಮನೆಗೆ ಏನಾದರೂ ಇಲ್ಲಿ ಮಗ ಮದ್ದಾಗಿರ್ಬೋದು ನೋಡು, ಬಸವಕಲ್ಯಾಣಕ್ಕೆ ಹೋಗಿ ಮದ್ದು ತೆಗೆಸ್ಕೊ ಅಂತಂದ್ರು. ಸರಿಯಪ್ಪ ಅಂತೇಳಿ ಬಸವಕಲ್ಯಾಣಕ್ಕೆ ಹೋಗಿ ಮದ್ದು ತೆಗೆಸ್ಕೊಂಬಂದ. ಮತ್ತೆ ಅದೇ ಪ್ರಾಬ್ಲಮ್ ಮತ್ತೆ ಉಲ್ಟಿ ಆಗೋದು. ಮತ್ತೆ ಯಾಕೆ ಸಮಸ್ಯೆ ಬಂತಪ್ಪ ಅಂತ ಹೇಳಿ ಮತ್ತೆ ಬೀದರ್ ಹಾಸ್ಪಿಟಲ್ ಬಂದ. ಮತ್ತೆ ತೆಗೆಸ್ಕೊಂಡ್ರೆ ಆಗುತ್ತರ ಆಸಿಡಿಟಿ ಪ್ರಾಬ್ಲಮ್ ಅಂತ ಹೇಳಿದ್ರು. ಹೀಗೆ ಕಂಟಿನ್ಯೂ ದವಾಖಾನೆ ತೋರಿಸ್ಕೋಬೇಕು. ಪ್ರತಿಯೊಬ್ಬ ಡಾಕ್ಟರ್ ಅದೇ ಹೇಳಬೇಕು, ಏನಪ್ಪ ಆಸಿಡಿಟಿ ಪ್ರಾಬ್ಲಮ್. ನಂದು BP ಚೆಕ್ ಮಾಡಿದಾಗ BP 210, 220 ಸರ್ ಕಂಪಲ್ಸರಿ ಅಷ್ಟೇ ಇರ್ತಿತ್ತು. ಆದ್ರೆ ಆ BP ನನ್ನ ಬಾಡಿ ಒಳಗೆ ಒಂದು ಮೇನ್ ಅಂಗ ಡ್ಯಾಮೇಜ್ ಆಗುತ್ತೆ ಅಂತ ನನಗೆ ಗೊತ್ತೇ ಇಲ್ಲ. ಹಲ್ಲೆಲೂಯ. ಜನವರಿ ಹಿಡಿದು ಮೇ ತನಕ ಕಂಟಿನ್ಯೂಸ್ ಆಗಿ ದವಾಖಾನೆ ತೋರಿಸ್ಕೊಂಡ. ಒಂದ್ಸಲ ಬ್ಯಾಸರಿಕೆ ಬಂತು, ಏನಪ್ಪ ನನಗೆ ಈ ಸಮಸ್ಯೆ ಆಗತ್ತದ ಏನಂತ ಗೊತ್ತಾಗಲಾಗ್ಯದ. ಡಾಕ್ಟರ್ ಬಳಿ ಹೋಗಿ ತೋರಿಸ್ಕೊಳ್ತೇನೆ, ಕಡಿಮೆ ಆಗಲಾಗ್ಯದ. ಡಾಕ್ಟರ್ ನನ್ನ ಒಳಗೆ ತಕಲೀಫಿ ಜಾಸ್ತಿ ಆಗ್ಲತ್ತದ. ಖರೆ ಡಾಕ್ಟರ್ ಕಂಡು ಹಿಡಿಯಲಾಗ್ಯದ. ಏನು ಮಾಡ್ಬೇಕು ಅಂತೇಳಿ ಮನೆಯಾಗೆ ಬ್ಯಾಸರಿಕೆ ಮಾಡಿ ಮಕ್ಕೊಂದ್ರಿ. ಏನಕ್ಕೆ ಆಗಲ್ಲ, ನನ್ನ ಜಿಲ್ಲೆದಾಗ ಇದ್ದರಿಲ್ಲಕ ಸತ್ರು ಸಾಲಕ್ಕೆ ಅಂತೇಳಿ ಭಾಳ ತಲೆ ಖರಾಬ್ ಆಯ್ತು. ಒಂದು ದಿವಸ ನಮ್ಮ ಮಾಮ ಏನು ಮಾಡಿದ್ರು, ನಮ್ಮ ಮಾಮನ ಹೆಣ್ಣು ಕೊಟ್ಟು ಮಾವ ಮನೆಗೆ ಬಂದು ಡೈರೆಕ್ಟಾಗಿ ನನಗೆ ಬೀದರ್ ಕರ್ಕೊಂಡ್ಬಂದಾಗ 2025 ಮೇ ತಿಂಗಳು 28ನೇ ತಾರೀಕಿಗೆ ಕರ್ಕೊಂಡ್ಬಂದಾಗ ಅವ್ರೇನು ಮಾಡಿದ್ರು, ಮತ್ತೆ ಡಾಕ್ಟರ್ ಸಾಹೇಬ್ರಲ್ಲಿ ಕರ್ಕೊಂಡ್ಬಂದಾಗ ಮತ್ತೆ BP ಚೆಕ್ ಮಾಡಕ್ಕೆ ಹಸಿರು. ಮತ್ತೆ ಅವಾಗ BP 220 ಹಲ್ಲೆಲೂಯ. 220 ಇದ್ದಾಗ ಅಲ್ಲಿ ರೈಲ್ವೆ ಸ್ಟೇಷನ್ ಬಂದ್ರೆ ಡಾಕ್ಟರ್ ಸಾಹೇಬ್ ನೋಡ್ರಿ, ಸಂಜಯ್ ತಪ್ಪಳ್ಳಿ ಅಂತ. ಅವ್ರು ಡಾಕ್ಟರ್ ಸಾಹೇಬ್ ಅಂದರು, ನಿಮ್ದು ಯಾಕೂ ಜಾಸ್ತಿ BP ಇದ್ದಾರೆ, ನಿಮಗೆ BP ಬರೋದೇನಂತಂದ್ರೆ. ಹಾಂ ಸರ್, ನಂಗೆ ಸ್ವಲ್ಪ BP ಬಂದದ ಅಂತಂದ. ಅವಾಗ ಅವ್ರು ಏನು ಮಾಡಿದ್ರು, ನೋಡಪ್ಪ ನೀವು ಕೆಲವೊಂದು ಟೆಸ್ಟ್ಗಳು ಮಾಡಿಸ್ಕೊಂಬರ್ರಿ ಅಂತಂದ್ರೆ. ಅವತ್ತಿನ ದಿವಸ BP ಚೆಕ್ ಮಾಡಿದ್ರು, ಶುಗರ್ ಟೆಸ್ಟ್ ಮಾಡ್ಕೊಂಬರ್ರಿ, ಮತ್ತು ಕಿಡ್ನಿ ಫಂಕ್ಷನ್ಗಳು ಟೆಸ್ಟ್ ಮಾಡ್ಕೊಂಬರ್ರಿ ಅಂತೆಲ್ಲ ಹೇಳಿದ್ರು. ನಾವು ನೆಕ್ಸ್ಟ್ ದಿವಸ ಮೆಡಿಸ್ಕ್ಯಾನ್ನ ಹೋಗಿ ಎಲ್ಲ ಚೆಕ್ ಮಾಡ್ಕೊಂಬಂದೇವ್ರಿ. ಅವಾಗ ಒಂದು ರಿಪೋರ್ಟ್ ಬಂತು ನನಗೆ, ಬಾಡಿ ಒಳಗೆ ಒಂದು ರಿಪೋರ್ಟ್ ಬಂತು. ಏನಪ್ಪ ಅಂತಂದ್ರೆ, ನಂದು 2 ಕಿಡ್ನಿಗಳು ಫೇಲ್ ಆಗ್ಯಾವ ಅಂತ ರಿಪೋರ್ಟ್ ಬಂತು. ಹಲ್ಲೆಲೂಯ. ನಂದು 2 ಕಿಡ್ನಿಗಳು ಫೇಲ್ ಆಗ್ಯಾವ ಅಂತ ರಿಪೋರ್ಟ್ ಬಂತು. ನಾ ಪರೇಶಾನ ನಾದ ದೇವ್ರಿ. ನಮ್ದು ಪ್ರಾಪರ್ ಹೈಕೆಟ್ ಬಿ ಅದ ರೀ. ನಾನು ಸಭಾಪಾಲಕರು ಇಲ್ಲ ಅಂತಂದ್ರೆ ಒಂದು ಸಮಯದಾಗ ಚರ್ಚ್ ನಡೆಸ್ಕೊಂಡು ಹೋಗ್ತಿದ್ದೆ. ಲೋಕಲ್ ಪಿಕ್ಚರ್ ದೇವ್ರ ವಾಕ್ಯ ಹೇಳ್ತಿದ್ದೆ. ಕುಡಿಲಿಲ್ಲ, ತಿನ್ನಿಲ್ಲ, ಮದುವೆಯಾಗಿನ 2 ವರ್ಷ ಆಗಲಿಲ್ಲ, ಏನೂ ಕಂಡಿಲ್ಲ. ಇಂಥ ಸಮಸ್ಯೆ ನನಗೆ ಯಾಕಪ್ಪ ಅಂತೇಳಿ ನನಗೆ ಭಾಳ ದುಃಖ ಆಯ್ತು ರೀ. ನಾನು ಮನೆಗೆ ಬಂದ ನೆಕ್ಸ್ಟ್ ದಿವಸ ಏನು ಮಾಡಿದ್ರು, ನಾನು ಡೈರೆಕ್ಟಾಗಿ ಸೋಲಾಪುರ ಕರ್ಕೊಂಡು ಹಾಸ್ಪಿಟಲ್. ಅಲ್ಲಿ ಹೋಗಿ ಅಡ್ಮಿಟ್ ಮಾಡಿದ್ರೆ 5 ದಿವಸ ನಾನು ಇಟ್ಕೊಂಡ್ರಿ. ಅದಾದ ಬಳಿಕ ಡಯಾಲಿಸಿಸ್ ಮಾಡಿದ್ರಿ. ನನಗೆ ಡಯಾಲಿಸಿಸ್ ಅಂದ್ರೆ ಇಟ್ಕೊಂಡ್ರಿ. ಈಗ ಹ್ಯಾಂಗೆ ನಿಮ್ಮ ಬಾಡಿ ಒಳಗೆ 2 ಕಿಡ್ನಿಗಳವಲ್ಲ, ಆ ಕಿಡ್ನಿಗಳ ಬರು ನಿಮ್ಮ ಬಾಡಿ ಒಳಗೆ ಇರ್ತಕ್ಕಂಥ ರಕ್ತ ಫಿಲ್ಟ್ರೇಷನ್ ಮಾಡ್ತಾರೆ. ನೀವೇನು ನೀರು ಕುಡಿತೀರಿ, ಫಿಲ್ಟ್ರೇಷನ್ ಮಾಡ್ತಾರೆ. ಏನು ಕೆಟ್ಟದಾಗಿರ್ತದೆ ಅದು ಯೂರಿನ್ ಬೇಕಂದ್ರೆ ಹೊರ ಹಾಕ್ತದೆ. ನನಗೆ ಸಮಸ್ಯೆ, ನನ್ನ ಕಿಡ್ನಿಗಳು ಟೋಟಲಿ ಕೆಲಸನೇ ಮಾಡೋದು. ಈಗ ಬ್ಲಡ್ ಪ್ಯೂರಿಫಿಕೇಷನ್ ಮಾಡೋದು. ಈಗ ಟೋಟಲ್ ಏನು ಮಾಡಿದ್ರಿ, ಸತತವಾಗಿ 8 ತಿಂಗಳ ಕಾಲ ಡಯಾಲಿಸಿಸ್ ಮಾಡ್ಕೊಂಡ್ರು. ಇಲ್ಲಿ ಕೈಯಾಗ ಸೂಜಿ ಇರ್ತಿದ್ರು. ಈಗ ಸೂಜಿ ಇಡ್ತಿದ್ರು. ಭಾಳ ಪ್ರಯಾಸ, ಭಾಳ ತಗಲುಪಿ. ರಾತ್ರಿ 1 ಇಲ್ಲ 2 ಇಲ್ಲ 3 ಇಲ್ಲ 4 ಗಂಟೆ ಇಲ್ಲ ಒಣ ಉಲ್ಟಿ. ಎಷ್ಟು ಸಲ ಅಂತ ಉಲ್ಟಿ ಮಾಡಿ, ಎಷ್ಟು ಸಲ ಅಂತ ಟಾಯ್ಲೆಟ್ಗೆ ಹೋಗಿ ಭಾಳ ತಗಲಿಪಿ ಆಗ್ತಿತ್ತು ನನಗೆ. ಅವಾಗ ದೇವ್ರು ನಾನು ಸ್ಪಷ್ಟವಾಗಿ ವಾಕ್ಯ ಕೊಟ್ಟು ಮಾತಾಡ್ತಿದ್ರು. ಒಂದ್ಸಲ ಏನಾಗಿದ್ರಿ, ಮುಗಿತು ನನ್ನ ಕಥೆ ಅಂದ್ಕೊಂಡ. ಅವಾಗ ದೇವರು ಸ್ಪಷ್ಟವಾಗಿ ನನ್ನ ಕೈಕಾಲಕ್ಕೆ ನಡ್ತೀವಿ ಅಷ್ಟು ನನಗೆ ಟೋಟಲಿ ನನಗೆ ಹೋಗಿರ್ತಿಲ್ಲ. ದೇವ್ರು ನನ್ನ ವಾಕ್ಯ ಕೊಡ್ತಾರೆ. ನನ್ನ ಆತ್ಮದಾಗ ಮಾತಾಡ್ತಿದ್ರು. ಯೆಶಾಯ ಪ್ರವಾದನೆ ಗ್ರಂಥ 41ನೇ ಅಧ್ಯಾಯ ವಚನ 10, ಭಯ ಪಡಬೇಡ, ನಾನು ನಿನಗೆ ಸಹಾಯ ಮಾಡ್ತೇನೆ ಎಂಬುದಾಗಿ. ಹಲ್ಲೆಲೂಯ. ಭಯ ಪಡಬೇಡ, ನಾನು ನಿನಗೆ ಸಹಾಯ ಮಾಡ್ತೇನೆ. ನಾ ಅಂತಿದ್ದೆ, ನನ್ನ ಹೃದಯದ ದೇವ್ರು ಮಾತಾಡ್ತಾರೆ. ನಾನು ನನ್ನ ಜೊತೆ ಇವ್ರು ಯಾರು ಮಾತಾಡ್ತಾರೆ ಅಂತಿದ್ದೆ. ನಾನು ನನ್ನ ಹೆಂಡತಿಗೆ ಹತ್ತಿದೆ, ನನಗೆ ಹಿಂಗೆ ಆಗುತ್ತಂತ ಅಂದ್ರೆ ಅಕ್ಕಿ ಅಂತೇಳಿ ದೇವ್ರು ನಿಮ್ಗೆ ಮಾತಾಡ್ತಾರೆ. ನಾವೇನು ಮಾಡಿದೆವು, ದೇವ್ರು ನಮಗೆ ಈ ವಿಶ್ವಾಸ ನಂಬಿಕೆ ಕೊಟ್ಟರಂದ್ರೆ ಇದ್ರಾಗೆ ನಮ್ಮ ದೇವ್ರು ನಮ್ಗೆ ಬಿಡಿಸೋಕೆ ಶಕ್ತಾರ ಅಂತೇಳಿ ನಾನು ನನ್ನ ಹೆಂಡತಿ ಅವರಾತ್ರಿ 2 ಇಲ್ಲ 3 ಇಲ್ಲ ಎದ್ದು ದೇವ್ರಿಗೆ ಪ್ರಾರ್ಥನೆ ಮಾಡೋಕೆ ಸ್ಟಾರ್ಟ್ ಮಾಡಿದೆ. ನಾನು ಹೇಗೆ ಪ್ರಾರ್ಥನೆ ಮಾಡೋಕೆ ಸ್ಟಾರ್ಟ್ ಮಾಡಿದೆ, ದೇವ್ರು ನನ್ನ ಚಿತ್ರದ ಅದ್ಭುತ ಕಾರ್ಯ ಮಾಡೋಕೆ ಸ್ಟಾರ್ಟ್ ಮಾಡಿದೆ. ಒಂದು ದಿವಸ ಗುಲ್ಬರ್ಗ ಹಾಸ್ಪಿಟಲ್ನಾಗ ಡಾಕ್ಟರ್ ಬರ್ತಾರೆ, ಮಂಜುನಾಥ್ ಔಷಧಿ ಅಂತ, ಇಲ್ಲ ಅವ್ರಿಗೆ ಕೇಳಿಸ್ಬಿಟ್ಟಂತ. ಅವ್ರಿಗೆ ನಾನು ಕೇಳೋ ಒಂದ್ಸಲ,
ಸರ್ ನಾನು ಏನು ಆರಾಮಾಯ್ತದ ಆರಾಮಾಗಿಲ್ಲ ಸರ್ ಹೇಳಿ ಅಂತಂದ್ರೆ ಅವ್ರು ಡೈರೆಕ್ಟ್ ಏನಂದ್ರು ನೋಡಪ್ಪ ನೀನು CKD ಪೇಷಂಟ್ ಇರಿ ಅಂದ್ರೆ ಈಗ ಕಿಡ್ನಿ ಫೇಲ್ ಅವ, ಕ್ರಾನಿಕ್ ಕಿಡ್ನಿ ಡಿಸೀಸ್ ಅದ, ನೀ ಅಂತೂ ಆರಾಮಾಗಲ್ಲ. ಮತ್ತು ನಿನ್ನ ಮದುವೆಗೆ ಎಷ್ಟು ವರ್ಷ ಆಯ್ತು ಅಂದ್ರೆ ಸರ್ ಇನ್ನೊಂದು 2-3 ತಿಂಗಳಾದ್ರೆ ನನ್ನ ಮದುವೆಗೆ 2 ವರ್ಷ ಆಗ್ತದೆ ಸರ್ ಅಂತಂದ್ರೆ ಅವ್ರು ಅದೇ ಮಾತು ಭಾಳ ಅವರು ತಂದಿಗೊಬ್ಬರೇ ಹೇಳಿದ್ರು, ನೋಡ್ತಮ್ಮ ನೀ ಸಣ್ಣ ಬಿದ್ದಿ, ನಿಮ್ಮ ತಾಯಿ ಕಿಡ್ನಿ ಕೊಟ್ಟರೆ ಹಾಕ್ಸ್ಕೋ, ಯಾಕಂದ್ರೆ ನಿನ್ನ ದಿನ ಆಗತ್ತೆ ಹೋಗೋಲ್ಲ ಅಂತಂದ್ರೆ ನನ್ನ ತಾಯಿ ನನಗೆ ಮೊದಲನೇ ಕಿಡ್ನಿಗಳಿಗೆ ರೆಡಿ ಇದ್ದಿರಲಿ. ನಾನೇನು ಮಾಡ್ದೆ, ಕಿಡ್ನಿ ಅಂದ್ರೆ ಭಾಳ ಅಂದ್ರೆ ಮಾಮೂಲಿ ಮಾತಲ್ಲ, ನೋಡಮ್ಮ ಅಂತೇಳಿ ಎಲ್ಲ ಆಯುರ್ವೇದಿಕ್ ದವಾ ತೊಗೊಂಡು ಎಲ್ಲ ತೊಗೊಂಡು ಖರೀ ಕಡಿಮೆ ಆಗ್ಲಕ್ಕೆ ಸಾಧ್ಯನೇ ಇಲ್ಲ ಟೋಟಲಿ. ಅವ್ರು ಒಂದೇ ಮಾತಂದ್ರೆ ನೀವು ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಂಡ್ರೆ ಉಳಿತಿ ಇಲ್ಲ ನೋಡಿಲ್ಲ ಅಂತ ಹೇಳಿದ್ರು. ಅವಾಗ ನಾನು ಹೋಗಿಲ್ಲ ಅಂತಂದ್ರೆ ಬೇರೆ ಏನು ಮಾಡ್ಬೇಕಂತಂದ್ರೆ ಮನೆ ಕಡೆ ಫೋನ್ ಮಾಡ್ಕೊಂಡು ಕೇಳಿದ್ರೆ, ಮನೆ ಕಡೆ ಫೋನ್ ಮಾಡ್ಕೊಂಡು ಕೇಳಿದಾಗ ನಮ್ಮ ಸಸಿ ಹೇಳ್ದ, ನೋಡು ಅವೊಂದು ಬ್ಲಡ್ ಚೆಕ್ ಮಾಡ್ಕೊಂಡು ನೋಡು ಅಂತ. ಬ್ಲಡ್ ಎಲ್ಲ ಓಕೆ ಆಯಿತು. ನಾವು ಇಮಿಡಿಯೇಟ್ಲಿ 8 ದಿವಸ ಬಾದ್ ಹಾಸ್ಪಿಟ್ಲ್ಗೆ ಹೋದೇವು ಗುಲ್ಬರ್ಗಕ್ಕೆ. ಅಲ್ಲಿ ಹೋದ ತಕ್ಷಣ ಎಲ್ಲ ಚೆಕಪ್ ಮಾಡಿದ್ರು. ಎಲ್ಲ ಚೆಕಪ್ ಮಾಡಿದ ಮಗ ನನ್ನ ತಾಯಿಗೆ ಒಂದು 200 ml ಟೆಸ್ಟ್ ಮಾಡ್ಯಾರ, 200 ml ಟೆಸ್ಟ್ ಹಾಕಿ ಮಾಡ್ಯಾರ, ನನಗೊಂದು 100 ml ಟೆಸ್ಟ್ ಮಾಡ್ಯಾರ. ಪ್ರತಿ ಒಂದೆಲ್ಲ ರಿಪೋರ್ಟ್ಸ್ಗಳು ಓಕೆ ಅದು. ಆದ್ರೆ ನನ್ನೊಂದು ರಿಪೋರ್ಟ್ ಇದು ಪಾಸಿಟಿವ್ ಬಂತ್ರಿ ಸರ್. ಅದಕ್ಕೆ ರಿಪೋರ್ಟಿಗೆ ಏನಂತ ಹೇಳ್ತಾರೆ ಸರ್, ಅದು ರಿಪೋರ್ಟ್ ಏನಂತ ರಿಪೋರ್ಟ್ ಬಂತು, ಅದು ಪಾಸಿಟಿವ್ ಬಂತ್ರಿ. ಅದು ರಿಪೋರ್ಟ್ ಪಾಸಿಟಿವ್ ಬಂತು, ಅದು ಬರಬಾರ್ದಾಗಿತ್ತು. ಅದು ಬಂದ್ರೆ ಕಿಡ್ನಿ ಹಾಕಿಸ್ಕೊಂಡ್ರೆ ಕಿಡ್ನಿ ಫೇಲ್ ಆಗೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಹಲ್ಲೆಲೂಯಾ. ನಾನು ದೇವ್ರೆ ಇಷ್ಟೆಲ್ಲ ಲಕ್ಷ ರೂಪಾಯಿ ಹಾಕ್ಲತ್ತಿದ್ದೆವು, ಎಲ್ಲ ರಿಪೋರ್ಟ್ಸ್ಗಳು ನನ್ನ ತಾಯಿದೆಲ್ಲ ರಿಪೋರ್ಟ್ಸ್ ಓಕೆವ, ನಂದೆಲ್ಲ ರಿಪೋರ್ಟ್ಸ್ ಓಕೆವ, ಇದು ಯಾಕೆ ಈ ಥರ ಪಾಸಿಟಿವ್ ಬಂತು ಅಂತ ಹೇಳಿ ನಾವು ಭಯ ಪಟ್ಟಿಲ್ರಿ. ನಾ ದೇವ್ರಿಗೆ ಒಂದೇ ಪ್ರಾರ್ಥನೆ ಮಾಡ್ದೆ, ನಾನು ನನ್ನ ಹೆಂಡತಿ ಪ್ರಾರ್ಥನೆ ಒಂದೇ ಮಾಡಿದೆವು. ಯೆಶಾಯನ ಪ್ರವಾದನೆ ಗ್ರಂಥ 53ನೇ ಅಧ್ಯಾಯ 5ನೇ ವಚನದಾಗ ಹೇಳ್ತದೆ, ದೇವರೇ ನಾನು ನಿನ್ನ ಬಾಸುಗಳಿಂದ ದೃಢವಾಗಿದ್ದೇನೆ, ನಾನು ಸೌಖ್ಯವಾಗಿದ್ದೇನೆ ಅಂತೇಳಿ ಅದೇ ವಾಕ್ಯ ಘೋಷಣೆ ಮಾಡ್ಕೊತ ಹೋದ. ಯಾರು ರಿಪೋರ್ಟ್ ಪಾಸಿಟಿವ್ ಬಂದಂತ ಹೇಳಿದ್ರಿ ಅದೇ ಡಾಕ್ಟರ್ 8 ದಿವಸ ಬಾದ್ ಕರೆದು, ಡೇವಿಡ್ ನಿನ್ನ ರಿಪೋರ್ಟ್ ನೆಗೆಟಿವ್ ಬಂದಪ್ಪ ಅಂತ ಹೇಳಿದ್ರಿ. ಹಲ್ಲೆಲೂಯಾ. ಅದು ಪಾಸಿಟಿವ್ ಇದ್ದ ರಿಪೋರ್ಟ್ ನೆಗೆಟಿವ್ ಬಂದಂತ ಹೇಳಿದ್ರಿ. ಮತ್ತೆ ಅವಾಗ ಮತ್ತೆ ಡಾಕ್ಟರ್ ಸಾಹೇಬ್ ಏನು ಮಾಡಿದ್ರು, ಆಪರೇಷನ್ ಮಾಡೋ ನೆಫ್ರೋ ಸರ್ಜನ್ ಕರೆದು ನನ್ನ ತಾಯಿಗೆ ನನಗೆ ಮತ್ತು ನಮ್ಮ ಮಾಮನ ಮಗನಿಗೆ ಕರೆದ್ರು. ಆದ್ರಿಂದ ಡಾಕ್ಟರ್ ಸಾಹೇಬರು, ನೋಡ್ರಿ ಕಿಡ್ನಿ ಭಾಳ ಶ್ರೇಷ್ಠವಾಗಿರ್ತದೆ ಮನುಷ್ಯಾಗ, ನೀವು ನಿಮ್ಮ ಮಗನಿಗೆ ಕಿಡ್ನಿ ಕೊಡ್ಬೇಕಂತ ರೂಲ್ಸ್ ಇಲ್ಲ, ಮನಸ್ಸು ಬಂದ್ರೆ ಕೊಡ್ರಿ, ಇಲ್ಲಾಂದ್ರೆ ಇಲ್ಲ ಅಂತಂದ್ರೆ ನನ್ನ ತಾಯಿ ಅಂದ್ರು ಇಲ್ಲ ಸರ್ ನಂದೆಲ್ಲ ಆಗಿ ಹೋಗ್ಯದ, ನನ್ನ ಮಗನಿಗೆ ಕೊಡ್ಬೇಕಾಯ್ತದ ಅಂದಾಗ ಸರಿ ಅಮ್ಮ ಅಂತೇಳಿ ಕಿಡ್ನಿ ಮಾಡ್ಕೊಂಡ್ರು. ಆಪರೇಷನ್ ಡೇಟ್ ಕೊಟ್ರಿ ಜನವರಿ 20ನೇ ತಾರೀಕಿಗೆ. 20ನೇ ತಾರೀಕಿಗೆ ಡೇಟ್ ಕೊಟ್ಟಾಗ ಡಾಕ್ಟರ್ ಸಾಹೇಬ್ರು ಅಂತಾರ್ರಿ, ಎಲ್ಲ ರಿಪೋರ್ಟ್ಸ್ಗಳು ಓಕೆ ಅವ, ಲಕ್ಷ ರೂಪಾಯಿ ಖರ್ಚು ಮಾಡಿದೆವು. ಅವತ್ತು ಆಪರೇಷನ್ ಏನಂತಾರೆ ಸರ್ ಡಾಕ್ಟರ್ ಸಾಹೇಬ್ರು, ನೋಡ್ರಿ ನಿಮ್ಮ ತಾಯಿ ಕಿಡ್ನಿ ಚಂದ ಇದ್ರೆ ತೆಗೆದು ಹಾಕ್ತೇವು, ಇಲ್ಲಾಂದ್ರೆ ಇಲ್ಲ ಅಂತ ಡಾಕ್ಟರ್ ಸಾಹೇಬ್ರು. ಹಲ್ಲೆಲೂಯಾ. ಲಕ್ಷ ರೂಪಾಯಿ ಖರ್ಚು ಮಾಡಬೇಕು, ಪ್ರತಿಯೊಂದು ಟೆಸ್ಟ್ ಓಕೆ ಆಗಬೇಕು, ಲಾಸ್ಟಿಗೆ ಅಂತಾರೆ ಕಿಡ್ನಿ ಚಂದ ಇದ್ರೆ ಹಾಕ್ತೇವು, ಇಲ್ಲಾಂದ್ರೆ ಇಲ್ಲ ಅಂತಾರೆ. ಅಂದ್ರೆ ಟೋಟಲಿ ಭರಿಸಿನ ಕೊಡಲ್ಲ ಅಂತಾರೆ. ನಾವು ಒಂದೇ ಮಾತಂದ, ದೇವ್ರೆ ಸರ್ ನಾನು ದೇವ್ರ ನನ್ನ ಜೊತೆಗೆ ಮಾತಾಡಿದ್ರೆ ನನ್ನ ಆಪರೇಷನ್ ಸಕ್ಸಸ್ಫುಲ್ ಆಗ್ತದೆ, ನನಗೆ ಪೂರ ವಿಶ್ವಾಸ ಅಂತ ಹೇಳಿದಾಗ ಅವ್ರ ನಂತರ ನೀವು ನಂಬ್ತೇನಪ್ಪ ಅಂತಂದ್ರೆ ಹಾಂ ಸರ್ ನಂಬ್ತೀನಿ ಅಂತ ಒಂದೇ ಘೋಷಣೆ ದೇವರಿಗೆ ಅಂದ್ರೆ, ಆ ಶಿಲ್ಪೆ ಮೇಲೆ ನೀ ನನ್ನ ಪಾಪ ಶಾಪ ರೋಗ ಎಲ್ಲ ಹೊಂದ್ಕೊಂಡಿದ್ದೇವ್ರೆ, ಇದು ನನಗೆ ಮರಣಕ್ಕಾಗಿ ಬಂದಂಥ ರೋಗ ಅಲ್ಲ, ಇದು ನಿನ್ನ ನಾಮದ ಮಹಿಮೆಗಾಗಿ ಬಂದಂತ ಹೇಳಿ ನಾನು ದೇವರಿಗೆ ಸ್ತೋತ್ರ ಮಾಡಿದೆ. 20ನೇ ತಾರೀಕು ಬೆಳಗ್ಗೆ ಐಶ್ವರ್ಯ ಇದ್ದಾರೆ. ಐಶ್ವರ್ಯ ಇದ್ದಾಗ ಬಂದು ಕೇಳ್ತಾರ, ಡೇವಿಡ್ ರೆಡಿ ಆಗಿದ್ದಾನಪ್ಪ ಅಂದ್ರೆ ಹಾಂ ಸರ್ ನಾನು ರೆಡಿ ಆಗಿದ್ದೆ ಅಂತ ಹೇಳ್ದ. ಅಲ್ಲೇ ಪ್ರಾರ್ಥನೆ ಮಾಡ್ದೆ. ಏನಂತ ಪ್ರಾರ್ಥನೆ ಮಾಡ್ಬೋದ್ರಿ, ದೇವರೇ ಈ ಐಶ್ವರ್ಯದಿಂದ ಓಟಿಗೆ ಆಪರೇಷನ್ ಥಿಯೇಟರ್ಗೆ ಹೋಗೋ ಟೈಮ್ನಾಗ ಹಳೆ ಮನುಷ್ಯನಾಗಿ ಹೋಗ್ತೆ, ಅಲ್ಲಿಂದ ಬರುವಾಗ ಹೊಸ ಮನುಷ್ಯನಾಗಿ ಬರ್ತೆ, ಮತ್ತು ನನ್ನ ಆಪರೇಷನ್ ಈ ಲೋಕದ ವೈದ್ಯರು ಮಾಡಲ್ಲ, ನೀನು ಮಾಡಿ ನನ್ನ ಆಪರೇಷನ್ ಮಾಡುವಂಥ ಸಂದರ್ಭದಾಗ ನನ್ನ ಸುತ್ತಮುತ್ತ ನಿನ್ನ ಬಂಗಾರದ ದೇವದೂತರು ಇರಬೇಕಂತ ಹೇಳಿ ಪ್ರಾರ್ಥನೆ ಮಾಡ್ಕೊಂಡಾಗ ಸರ್ 4-5 ಗಂಟೆಗಳ ಸತತವಾಗಿ ಆಪರೇಷನ್ ಮಾಡಿದ್ರು. ಇವತ್ತಿಗೆ 6 ತಿಂಗಳಾಯ್ತು, ನನ್ನ ಕಿಡ್ನಿ ಸಕ್ಸಸ್ ಆಯಿತು. ದೇವ್ರು ನನಗೆ ಆಶೀರ್ವಾದ ಮಾಡೋಣ. ಆಯ್ತು ಮತ್ತೆ ಮಾತಾಡ್ತೀನಿ ಕೇಳಿ, ಇದು ಲಾಸ್ಟ್ ಹೇಳ್ತೀನಿ. ಹಿಂಗೆ ನಮ್ಮ ಸಂಬಂಧಿಕರ ಮನೆಗೆ ಹೋಗಿದ್ದೆ. ನಮ್ಮ ಸಂಬಂಧಿಕರ ಮನೆಗೆ ಹೋದಾಗ ಅವ್ರ ನಂತರ ಡೈರೆಕ್ಟಾಗಿ ನನಗೆ ಕೇಳ್ಬೇಕಂತಂದ್ರು, ಕೇಳಿಸ್ಬಾರ್ದಂತಂದ್ರು, ಅವ್ರಿಗೆ ಮಕ್ಕಳು ಐತವ ಈ ಮಾತಾಡ್ತಿದ್ವಿ. ಜಸ್ಟ್ ಒಂದು ಹೊಡ್ತೀನಿ ಕೆಳಗೆ, ಕಿಡ್ನಿ ಹಾಕ್ಸ್ಕೊಂಡನ ಅವ್ರಿಗೆ ಮಕ್ಕಳು ಐತವ, ಆಕಿಗೆ ಮಕ್ಕಳು ಐತವ, ಈ ಥರ ನನಗೆ ಅವ್ರು ಕೇಳ್ಬೇಕಂತ ಉದ್ದೇಶಪೂರ್ವಕ ಮಾತಾಡ್ತಾರೆ. ನಮ್ಮ ದೇವ್ರು ಎಷ್ಟು ದೊಡ್ಡ ಕಾರ್ಯ ಮಾಡ್ತಾರೆ ನೋಡ್ರಿ. ಅವ್ರು ಯಾವತ್ತು ಅಂದಾರ ಅವತ್ತಿನ ದಿವಸ ನನ್ನ ಹೆಂಡತಿ ಕಲಿಸ್ಬೇಕಲ್ರಿ. ಹಲ್ಲೆಲೂಯಾ. ಯಾರು ನಮ್ಮ ಸಂಬಂಧಿಕರು ಇವರಿಗೆ ಮಕ್ಕಳು ಆಯ್ತವಂತ ಅಂದಿನ ದಿವಸನೇ ನನ್ನ ದೇವರು ನನ್ನ ಹೆಂಡತಿಗೆ ಬೆಳಕು ಮಾಡ್ಯಾನ. ಇವತ್ತು ನನ್ನ ಆಪರೇಷನ್ ಆಗಿ 6 ತಿಂಗಳಾಯ್ತು, ನನ್ನ ಹೆಂಡತಿ 3 ತಿಂಗಳಾಯ್ತು. ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ನನ್ನ ತಾಯಿಂದರಿದ್ರಿ, ಅಕ್ಕ ತಂಗಿಯರಿದ್ರಿ, ನಿಮ್ಮ ಜೀವಿತದ ನಮ್ಮ ಸಹೋದರಿದ್ರಿ, ನಿಮ್ಮ ಜೀವಿತದ ಏನೇ ಕಷ್ಟ ಬರಲಿ, ಸಂಕಷ್ಟ ಏನೇ ಬರಲಿ, ದೇವ್ರ ವಾಕ್ಯ ಹಿಡ್ಕೊಳ್ಳಿ. ಯಾವಾಗ ನೀವು ದೇವ್ರ ವಾಕ್ಯ ಘೋಷಣೆ ಮಾಡ್ತೀರಿ, ದೇವ್ರು ಎಲ್ಲ ಮಾಡ್ಯಾನ್ರಿ, ಏನು ಇಟ್ಟಿಲ್ಲ, ಎಲ್ಲ ಮಾಡ್ಯಾನ. ಯಾವಾಗ ನೀವು ವಾಕ್ಯಗಳು ಘೋಷಣೆ ಮಾಡ್ಕೊತಾ ಹೋದ್ರಿ, ಯಾವಾಗ ನೀವು ನಂಬುತ್ತೀರಿ, ದೇವ್ರ ಈ ಕಾರ್ಯ ನನ್ನ ಜೀವಿತ ನೀವು ಮಾಡಿದ್ದೆ ಅಂತ ಯಾವ ಸ್ತೋತ್ರ ಹೇಳ್ತೀರಿ, ಅಲ್ಲಿ ಅದ್ಭುತ ಕಾರ್ಯ ಆಗಕ್ಕೆ ಸಾಧ್ಯವಾಗ್ತದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಸಾಕ್ಷಿ ಹೇಳಕ್ಕೆ ಅವಕಾಶ ಕೊಟ್ಟಂಥ ಸಭಾಪಾಲಕರು, ಅಮ್ಮನವರಿಗೂ, ಅವ್ರ ಕುಟುಂಬದವರಿಗೂ ಮತ್ತು ನೆರೆದು ಬಂದಂಥ ನಿಮ್ಮೆಲ್ಲರಿಗೂ ಜಯಕರಿಸ್ತೀನಿ. ಯಾಕಂದ್ರೆ ಜನ ಮುಗಿದೋಗ್ಯದ ಅಂದಾಗ ಏನಾಗ್ಯದ, ಅವ್ರ ಗಾಡಿ ಸ್ಟಾರ್ಟ್ ಆಗ್ಯದ, ಇಂಜನ್ ಹಾಫ್ ಹೋದಾಗೆ
ದೇವರಂಜನೆ ಸ್ಟಾರ್ಟ್ ಮಾಡ್ತಾನೆ. ಜನ ಎಲ್ಲ ಮುಗಿದೋಗಿದೆ ಅಂದಾರ, ಬಟ್ ತಾಯಿ ಎಷ್ಟು ದೊಡ್ಡ ಮನಸ್ಸು. ನಾ ಭಾಳ ಇದ್ರ ವಿಷಯದಾಗ ಕಾಳಜಿ ವಹಿಸ್ತೇನೆ. ತಾಯಿ ಮನಸ್ಸು ಇಷ್ಟು ದೊಡ್ಡದಿರ್ತದ, ಅಷ್ಟು ಎಲ್ಲಕ್ಕಿಂತ ದೊಡ್ಡ ಮನಸ್ಸು ತಾಯಿ.